ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಧರ್ಮಸ್ಥಳದ ಮಂಜುನಾಥ ದೇವಾಲಯದ ಸುತ್ತಮುತ್ತೆಲ್ಲ ಅಮಾಯಕ ಮಹಿಳೆಯರನ್ನು ಹತ್ಯೆ ಮಾಡಿ ಹೂತಿಟ್ಟ ಸಾಕ್ಷಿಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ರಾಜ್ಯ ಪೊಲೀಸ್ ವ್ಯವಸ್ಥೆ ವಿರುದ್ಧ ರಾಜ್ಯ ಕದಸಂಸ ಅಧ್ಯಕ್ಷ ವೆಂಕಟಗಿರಿಯಯ್ಯ ಒತ್ತಾಯಿಸಿದ್ದಾರೆ. ಬಳಿಕ ಅವರು ಮಾತನಾಡಿ, ರಾಜ್ಯ ಸರ್ಕಾರದ ಮಹಿಳೆಯರ ಸಂರಕ್ಷಣಾ ವಿರೋಧಿ ನೀತಿಯನ್ನು ಖಂಡಿಸಿ ಈ ಪ್ರಕರಣವನ್ನು ರಾಜ್ಯ ಉಚ್ಚ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಎಸ್ಐಟಿ ತನಿಖಾ ತಂಡ ರಚಿಸಲು ಕದಸಂಸ ಆಗ್ರಹಿಸುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಭಾರತದ ಸಂವಿಧಾನದಲ್ಲಿ ಸಾಮಾಜಿಕ ಆರ್ಥಿಕ ಅನ್ಯಾಯಗಳನ್ನು ದೂರ ಸರಿಸಿ ಸಾಮಾಜಿಕ ನ್ಯಾಯ ಆರ್ಥಿಕ ವಿಮೋಚನೆಯತ್ತ ಸಾಗಬೇಕಿದ್ದ ತಮ್ಮ ಸರ್ಕಾರದಲ್ಲಿ ಮಹಿಳೆ ಮಕ್ಕಳ ಅತ್ಯಾಚಾರ ಕೊಲೆ ಸುಲಿಗೆಗಳು ಮಿತಿ ಮೀರುತ್ತಿರುವ ಮೂಲಕ ಮಹಿಳಾ ಶೋಷಣೆಗೆ ರಹದಾರಿ ಮಾಡಿಕೊಟ್ಟಿರುವುದನ್ನು ಕದಸಂಸ ತೀವ್ರವಾಗಿ ಖಂಡಿಸುತ್ತದೆ. ಅಧ್ಯಾತ್ಮದ ನೆಪದಲ್ಲಿ ದೇವರು ಧರ್ಮದ ಹೆಸರಲ್ಲಿ ಮೌಢ್ಯಾಚರಣೆ ಮಹಿಳಾ ಶೋಷಣೆಗೆ ಮುಂದಾಗಿರುವ ಮಠಾಧಿಪತಿಗಳ ದೇವಮಾನವರ ಕ್ರೌರ್ಯಗಳನ್ನು ತಾವು ಮಟ್ಟ ಹಾಕಬೇಕು. ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಘಟಿಸಿದ್ದರೆ ಧರ್ಮಸ್ಥಳದ ಮಂಜುನಾಥ ದೇವಾಲಯದ ಸುತ್ತಮುತ್ತೆಲ್ಲ ಅಮಾಯಕ ಮಹಿಳೆಯರ ಅತ್ಯಾಚಾರ ಘಟಿಸಿರುವುದು ಬೆಳಕಿಗೆ ಬಂದರೂ ಸುಮೋಟೋ ಕ್ರಮವಹಿಸಲಾಗದ ದುಸ್ಥಿತಿಯಲ್ಲಿರುವ ರಾಜ್ಯ ಪೊಲೀಸ್ ವ್ಯವಸ್ಥೆ ಮತ್ತು ತಮ್ಮ ನೇತೃತ್ವದ ಸರ್ಕಾರ ಕೂಡ ಗಂಭೀರ ಕ್ರಮಕ್ಕೆ ಮುಂದಾಗದಿರುವುದು ಮಹಿಳೆಯರ ಮೇಲಿನ ಸಾಮಾಜಿಕ ಅನ್ಯಾಯದ ಪ್ರತೀಕವಾಗಿದೆ ಎಂದರು. ಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಆನಂದ್, ಮುತ್ತುರಾಜು, ಪುಟ್ಟಲಿಂಗಯ್ಯ, ಸುಷ್ಮಿತಾ ಕಿಡಿಗೇಡಿಗಳನ್ನ ಬಂಧಿಸಬೇಕಾದಂತ ಜವಾಬ್ದಾರಿ ಇದ್ದಂತ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಅತ್ಯಂತ ನಿರ್ಲಜ್ಜವಾಗಿ ಒಂಥರ ಒಣಗೇಡಿ ತರ ನಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡನೆ ಮಾಡಿದೆ. ನೀವು ಗಮನಿಸಿದ್ದೀರಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ಎಸ್ಐಟಿ ತನಿಖೆಗೆ ಕೊಡಿ ಅಂತ ಹೇಳಿದ್ರೆ ಒಂಥರ ಉಡಾಪೆಗೆ ಉತ್ತರ ಹೇಳ್ತಿದ್ರು. ಜನರ ರಾಜ್ಯದ ಪ್ರತಿರೋಧವನ್ನ ನೋಡಿ ಗಮನಿಸಿ ಈಗ ಎಸ್ಐಟಿ ತನಿಖೆ ಕೊಟ್ಟಿದ್ದಾರೆ. ನಾನು ಗಮನಿಸ್ತೀನಿ, ಎಸ್ಐಟಿ ತನಿಖೆ ಕೂಡ ಈ ಉದಾಹರಣೆಗೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ತನಿಖೆಯನ್ನ ಕ್ಲೀನ್ ಚಿಟ್ ಕೊಟ್ಟರು ಎಸ್ಐಟಿ. ಇದು ಆ ಸರ್ಕಾರದ ಮೂಗಿನಡಿಯಲ್ಲಿ ತನ್ನ ಬೆರಳ ತುದಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಎಸ್ಐಟಿನಲ್ಲಿ ಒಂದು ಪ್ರಾಮಾಣಿಕವಾದ ತನಿಖೆ ಆಗ್ತದೆ ಅಂತಕ್ಕಂಥ ಅನುಮಾನ ನಮಗೆ ಮೂಡ್ತಾ ಇದೆ. ಅದಕ್ಕೆ ನಾವೇನ್ ವಿನಂತಿ ಮಾಡ್ತಾ ಇದ್ದೀವಿ ಅಂದ್ರೆ, ಇದನ್ನ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಈ ತನಿಖೆ ಆಗಬೇಕು. ಆಗ ಮಾತ್ರ ಎಸ್ಐಟಿ ಆಗಲಿ ಒಂದು ನ್ಯಾಯಾಂಗ ತನಿಖೆ ಸಂಬಂಧದ ಮೂಲಕ ಈ ತನಿಖೆ ಮಾಡಿದ್ರೆ ಇಡೀ ಹತ್ಯಾಕಾಂಡದ ಆ ಪ್ರಕರಣದ ಒಂದು ಕರಾಳ ಬದುಕು, ಆ ಒಂದು ವ್ಯವಸ್ಥೆ ಈ ರಾಜ್ಯದ ಜನರಿಗೆ ಬೆಳಕು ಚೆಲ್ಲಲಿಕ್ಕೆ ಕಾರಣ ಆಗ್ತದೆ, ಬೆಳಕು ಬರಲಿಕ್ಕೆ ಕಾರಣ ಆಗ್ತದೆ. ಆ ಕಾರಣಕ್ಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸ್ವಾಮಿ, ನೀವು ಎಸ್ಐಟಿ ತನಿಖೆ ವಹಿಸಿರೋದಲ್ಲ, ಇದನ್ನ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಬ್ಬರ ಉಸ್ತುವಾರಿಯಲ್ಲಿ ಈ ತನಿಖೆ ಆಗುವ ರೀತಿಯಲ್ಲಿ ನೀವು ಆದೇಶ ಮಾಡಬೇಕು. ಆ ಮೂಲಕ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಕೃತ್ಯವನ್ನ, ಅಮಾನುಷ ಕ್ರೌರ್ಯದ ಈ ಪ್ರಕರಣವನ್ನ ನೀವು ರಾಜ್ಯದ ಜನರ ಮುಂದೆ ತೆರೆದಿಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದೆ. ನೀವು ನಿಜವಾಗಿಯೂ ಹೆಣ್ಣು ಮಕ್ಕಳ ಬಗ್ಗೆ, ಸಮಾಜದ ಸ್ವಾಸ್ಥ್ಯದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಕಳಕಳಿ ಇರೋದಾದ್ರೆ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಗೌರವಿಸೋದಾದ್ರೆ ನೀವು ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲೇಬೇಕು. ಈ ಹೆಣ್ಣು ಮಕ್ಕಳ ದಾರುಣ ಘಟನೆಗೆ ಕಾರಣರು ಯಾರು, ಆ ಕಿರಾತಕರು ಯಾರು, ಆ ಹತ್ಯಾಕೋರರು ಯಾರು, ಅತ್ಯಾಚಾರಿಗಳು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಈ ರಾಜ್ಯದ ಜನರ ಮುಂದೆ ಇಡಬೇಕು. ಅದು ನಿಮ್ಮ ಜವಾಬ್ದಾರಿ. ಈ ಜವಾಬ್ದಾರಿಯನ್ನ ಮರೆತು ನೀವು ಈ ಪ್ರಕರಣವನ್ನ ಅತ್ಯಂತ ತಾತ್ಸಾರವಾಗಿ ನೋಡ್ತಾ ಇದ್ದೀರಿ. ನಾವು ಕೇಳ್ತಾ ಇದ್ದೀವಿ, ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಸೌಜನ್ಯದ ಪ್ರಕರಣ ಸಿಬಿಐ ತನಿಖೆ ಆದರೂ ಕೂಡ ಆರೋಪಿಗಳು ಪತ್ತೆಯಾಗಿಲ್ಲ, ಆರೋಪಿಗಳು ಸಿಕ್ಕಾಕೊಂಡಿಲ್ಲ. ಇವತ್ತು ಸೌಜನ್ಯದ ಪ್ರಕರಣವನ್ನೂ ಸೇರಿಸ್ತಂತೆ ಒಂದು ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಎಸ್ಐಟಿ ಆಗಬೇಕು. ಈ ಬರೀ ಎಸ್ಐಟಿ ಮಾಡಿದ್ರೆ ನಿಮ್ಗೆ ಅನುಕೂಲ ತಕ್ಕನಾಗಿ ನೀವು ಈ ಪ್ರಕರಣವನ್ನು ತೀರ್ಚುವ ಸಾಧ್ಯತೆ ಇರೋದ್ರಿಂದ ಇದನ್ನ ತಕ್ಷಣ ನೀವು ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ನಡೆಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಪೊಲೀಸ್ನವ್ರ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀವಿ, ಎಸ್ಐಟಿ ನೋಡಿದ್ದೀವಿ. ಎಸ್ಐಟಿನೂ ನಾವು ನಂಬಿಕೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂದ್ರೆ, ನೋಡಿ, ನಮ್ಮ ಪೊಲೀಸ್ನವರು ಇದ್ದಾರೆ, ಅವರೇ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ. ಕರ್ನಾಟಕ ಪೊಲೀಸ್ ಅಂದ್ರೆ ಗೌರವ ಇದೆ, ಅವರೇ ತನಿಖೆ ಮಾಡ್ತಾರೆ. ಆದ್ರೆ ಆ ತನಿಖೆಯನ್ನ ಈ ರಾಜಕಾರಣಿಗಳು, ಅಧಿಕಾರಸ್ಥರು
ದುರ್ಬಳಕೆ ಮಾಡುವಂತ ಈನ ಕೃತ್ಯ ಈ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಪೊಲೀಸರ ಮಹತ್ವ ನಾಶ ಆಗ್ತಾ ಇದೆ. ಎಲ್ಲೋ SIT ಆ ಹೆಸರಲ್ಲಿ ಪೊಲೀಸ್ ಬೇಡ, SIT ಮಾಡೋಣ ಅಂತ ಮಾಡ್ತಾ ಇದ್ದಾರೆ. SITನೂ ಕೂಡ ಭ್ರಷ್ಟರು ಸಿಗದೇನೆ ಕ್ಲೀನ್ ಚಿಟ್ ತಗೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ರಾಜ್ಯ ಸರ್ಕಾರ ಅಧಿಕಾರಸ್ಥರು ಮಾಡ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ. ಒಂದು ಸಂಸ್ಥೆಗಳನ್ನ ಸ್ವತಂತ್ರವಾಗಿ ನಡೀಬೇಕಾದಂತ ಸಂಸ್ಥೆಗಳನ್ನ ಮಾನ ಮರ್ಯಾದೆ ಅರ್ಹತೆ ಮಾಡ್ತಾ ಇರ್ತಕ್ಕಂಥ ಈ ರಾಜಕಾರಣಿ ವ್ಯವಸ್ಥೆ ಇದೆಯಲ್ಲ, ಇದು ಯಾವ ಮೇಲೂ ನಂಬಿಕೆಯನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ.